Watch full episodes on Jio Hotstar. ಮತ್ಲು ಈ ಕೆಲಸ ಜಗತ್ನಲ್ಲೇ ಬಹಳ ಒಳ್ಳೆ ಕೆಲಸ. ಆಟಕ್ಕೆ ಆಟ ಮತ್ತೆ ದುಡ್ಡಿಗೆ ದುಡ್ಡು. ಆಮೋಟು ನೀನ್ ಹೇಳಿದ್ರೇನೋ ಸರಿನೇ, ಆದ್ರೆ ಬಹಳ ಜವಾಬ್ದಾರಿ ಕೆಲಸ ಕಣೋ. ನಮ್ ಗಮನ ಏನಾದ್ರು ಬೇರೆ ಕಡೆ ಹೋಯ್ತು ಅಂದ್ರೆ ಅನಾಹುತ ಅಂತೂ ತಪ್ಪಿದಲ್ಲ. ಹೇಳ್ಬೇಡ ಕಣೋ ಪತ್ಲು, ಇಲ್ಲಾಂದ್ರೆ ನಿಂಗಿರೋ ಈ ಸಣ್ಣ ಬುದ್ಧಿನೂ ಟುಸ್ಸಾಗ್ಬಿಡುತ್ತೆ. ಅಯ್ಯ ಮೋಟು, ನನ್ನ ಬುದ್ಧಿ ಯಾಕೋ ಟುಸ್ಸಾಗ್ಬಿಡುತ್ತೆ. ಇವತ್ತದಕ್ಕೆ ಹಾಲಿಡೇ ಕೊಟ್ಟಿದ್ದೀನಿ ಕಣ. ಈ ಕಡೆನೆ ಬಂದಿದ್ದ, ಆದ್ರೆ ಎಲ್ಲೋದವನು? ಅವನೆಲ್ ಸಿಗ್ತಾನೆ ನಮ್ಗೆ? ಎಲ್ಲೋ ಬಚ್ಚಿಟ್ಕೊಂಡಿರ್ಬೇಕು. ಬನ್ನಿ ಹುಡ್ಕಣ. ಆಟ ಆಡ್ತಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂಕಲ್ ಅಂಕಲ್, ನಂಗೆ ಐಸ್ ಕ್ರೀಮ್ ಬೇಕು. ನಂಗೂ ಬೇಕು. ಅಯ್ಯೋ ಪತ್ಲು, ಹಿಂಗೆಲ್ಲ ಆಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಕಣೋ. ನೋಡೋ ಈ ಮಕ್ಕಳು ಏನೇನೋ ಕೇಳ್ತಾ ಇವಲ್ಲೋ. ನಿಜವಾಗ್ಲೂ ಕಣ, ಬಹಳ ಕಷ್ಟ ಆಗ್ಬಿಡುತ್ತೆ. ಇವ್ರ ಅಪ್ಪ ಅಮ್ಮ ಇದುವರೆಗೂ ನಮ್ಗೆ ಇವ್ರು ನೋಡ್ಕೊಳಕ್ ಒಂದ್ ಪೈಸಾ ಫೀಸು ಕಟ್ಟೇ ಇಲ್ಲ ಕಣ. ಏನ್ ಮಾಡೋದು ಹೇಳು? ಅವ್ರನ್ನ ಕೇಳಿದ್ರೆ ಒಂದ್ ತಿಂಗಳು ಪೂರ್ತಿ ಆಗ್ಲಿ ಇರ್ರಿ, ಆಮೇಲೆ ಕೊಡ್ತೀನಿ ಅಂತಾರೆ. ಅಲ್ಲ, ನಮ್ಮ ಹತ್ರ ಅಂತೂ ಒಂದು ಬಿಡುಗಾಸು ಉಳಿದಿಲ್ಲ. ಅಂಕಲ್ ಕೊಡ್ಸಿ, ಐಸ್ ಕ್ರೀಮ್ ಕೊಡ್ಸಿ ಪ್ಲೀಸ್. ಅರೇ ಇಲ್ಲಪ್ಪ, ನಮ್ಗೆ ಐಸ್ ಕ್ರೀಮ್ ಎಲ್ಲ ಕೊಡ್ಸಕ್ ಆಗೋದಿಲ್ಲಪ್ಪ. ನಿಮ್ಮ ಅಪ್ಪ ಅಮ್ಮ ಏನ್ ಟಿಫಿನ್ ಕೆರೆಯಲ್ಲಿ ಕೊಟ್ಟು ಕಳ್ಸಿದಾರೋ ಬೇಕಾದ್ರೆ ಅದನ್ನ ನಾನು ತಿನ್ನಿಸ್ತೀನಿ. ಸರಿನಾ ಮಕ್ಕಳ? ಇಲ್ಲ, ನಂಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಬೇಕು. ನಂಗೂ ಬೇಕು. ನಂಗೂ ಐಸ್ ಕ್ರೀಮ್ ಬೇಕು. ಸ್ವಲ್ಪ ಹೊತ್ತಿಲ್ಲಿ ನಾವು ಹೋಗಿ ತಗೊಂಡ್ಬರ್ತೀವಿ. ನೀವೆಲ್ರೂ ಐಸ್ ಕ್ರೀಮ್ ತಿನ್ಬೇಕಾ? ಕಮ್ ವಿತ್ ಮೀ. ಏನಾಯ್ತು ಮಕ್ಕಳೆಲ್ಲ ಪತ್ಲು? ನನಗೆ ಹೇಳಿಲ್ವೇನೋ, ಸ್ವಲ್ಪ ಎಡವಟ್ಟಾದ್ರು ಅನಾಹುತ ಆಗ್ಬಿಡುತ್ತೆ ಅಂತ. ನನ್ಗನ್ಸುತ್ತೆ ಕಣ, ಇನ್ಯಾರು ಇಲ್ಲ, ಜಾನ್ ದಡ್ಡಾನೆ ಈ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿರ್ಬೇಕು ಅನ್ಸುತ್ತೆ. ಅಲ್ಲ, ನನಗೆ ಏನ್ ಮಾಡೋದ ಪತ್ಲು? ಮಕ್ಕಳ ಅಪ್ಪ ಅಮ್ಮ ಅಂತ ಬಂದ್ಬಿಡ್ತಾರ, ಚಟ್ನಿ ಮಾಡಕ್ ಬಿಡ್ತಾರೆ. ನಡಿಯ, ಹೋಗ್ಬಿಟ್ಟು ಮಕ್ಕಳೆಲ್ಲಿದ್ದಾರೆ ಹುಡ್ಕಣ್ಣ ಬರ. ಅರೆ ದೇವ್ರೆ, ಏನಿದು ಚಮತ್ಕಾರ! ಇದ್ದಕ್ಕಿದ್ದಂಗೆ ಇಷ್ಟೊಂದು ಮಕ್ಕಳು ಎಲ್ಲಿಂದ ಪ್ರತ್ಯಕ್ಷ ಆಗಿದ್ರು? ಒಳ್ಳೆ ವಿಚಾರ, ಒಳ್ಳೆ ವಿಚಾರ. ನನಗಂತೂ ತುಂಬಾ ಲಾಭ ಆಗುತ್ತೆ. ಐಸ್ ಕ್ರೀಮ್ ಎಲ್ಲ ಮಾರಾಟ ಆಗ್ಬಿಡುತ್ತೆ. ಇದೇನಿದು? ಎಲ್ಲ ಅದಾಗದೆ ಆಗ್ತಾ ಇದೆ. ಇದು ಅಷ್ಟೇ, ಎಲ್ಲ ಹೋಗ್ತಾ ಇದೆ, ಅದಾಗದೆ ಹೋಗ್ತಾ ಇದೆ. ಮ್ಯಾಂಗೋ, ಅಯ್ಯೋ ಅಯ್ಯೋ, ಇದು ನೋಡಿ, ಅಯ್ಯೋ ಎಲ್ಲ ಐಸ್ ಕ್ರೀಮ್ ಅದಾಗದೆ ಹೋಗ್ತಾ ಇದೆ. ಏನು ಮಾಡೋದು? ಹೆಂಗಿದು ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಐಸ್ ಕ್ರೀಮು, ಕಪ್ ಐಸ್ ಕ್ರೀಮು, ಕೋನ್ ಐಸ್ ಕ್ರೀಮು ಎಲ್ಲ ಹೋಗ್ತಾ ಇದೆಯಲ್ಲಪ್ಪ. ಅಯ್ಯೋ ದೇವ್ರೆ, ಮ್ಯಾಜಿಕ್ಕಾ ಏನಪ್ಪ? ಯು ಆರ್ ವೆಲ್ಕಮ್. ಅರೆ ಎಲ್ಲಿಂದ? ಯು ವಿಲ್ ನೆವರ್ ಕಮ್, ನೆವರ್ 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 ಕಮ್. ನನ್ನ ವ್ಯಾಪಾರ ಎಲ್ಲ ಹಾಳಾಯ್ತು. ಚಿಂಗಮ್ 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 ಚಿಂಗಮ್. ಜಾನ್ ನಿಂತ್ಕೊಳ್ಳೋ, 3 ಎಣಿಸ್ತೀನಿ. ಮಕ್ಕಳೆಲ್ಲಿದ್ದಾರೆ ಅಂತ ಹೇಳ್ಬಿಡು. 100 ಎಣಿಸಿದ್ರು ಸರಿ, ನನ್ ಮಕ್ಕಳು ಎಲ್ಲಿದ್ದಾರೆ ಅಂತ ಹೇಳಲ್ಲ. ಯಾಕಂದ್ರೆ ನನಗೆ ಆ ಮಕ್ಕಳು ಯಾರು ಅಂತಾನು ಗೊತ್ತಿಲ್ಲ, ಎಲ್ಲಿದ್ದಾರನೋ ಗೊತ್ತಿಲ್ಲ. ಒಳ್ಳೆ ಮಾತಿಂದ ಹೇಳಿದ್ರೆ ಇವನ್ ಕೇಳಲ್ಲ ಕಣೋ. ಅವನ್ಗೆ ಅವನ್ ಮಾತಲ್ಲೇ ಹೇಳ್ಬೇಕು ನಾವೀಗ, ಅವಾಗ್ಲೇ ಬಾಯ್ ಬಿಟ್ಬಿಡ್ತಾನೆ. ಬರೋ. ಅರೆ ಅರೆ, ನೀವ್ ಯಾಕ್ರೋ ಕಣ್ ಮುಚ್ಕೊಂಡು ನಿಂತಿದ್ದೀರಾ?
ಅದು ಬಾಸ್, ನಿಮ್ಗೆ ಹೊಡೆಯೋದನ್ನ ನಮ್ಮಿಂದ ನೋಡಕ್ ಆಗೋದಿಲ್ಲ ಬಾಸ್. ಅರೆ ಬೇಬೆ ಕೂಫ್ಗಳ, ನನ್ನ ಕಣ್ಣಿಗೆ ಕಾಣಿಸ್ದಂಗ್ ಹೋಗ್ರ. ಮೋಟು ಇವತ್ತೇನೋ ನಿಜ ಹೇಳ್ತಿರ್ಬೋದು ಅನ್ಸುತ್ತೆ ಕಣ. ಅಲ್ಲ, ಇವ್ ನಿಜ ಹೇಳ್ತಿದ್ದಾನೆ ಅಂದ್ರೆ ಯೋಚನೆ ಮಾಡ್ಬೇಕು, ಮಕ್ಕಳನ್ನ ಯಾರು ಎಳ್ಕೊಂಡು ಹೋಗಿದ್ದಾರೆ ಅಂತ. ಚಿಂಗಂ ಸರ್ ವಿಷಯ ತಿಳಿಸ್ಬಿಡ್ತೀನಿ. ಹಲೋ ಚಿಂಗಂ ಸರ್. ಚಿಂಗಮ್, ನಾನು ಅವ್ರನ್ನ ಖಂಡಿತ ಪತ್ತೆ ಮಾಡ್ಬಿಡ್ತೀನಿ. ಚಿಂಗಮಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಬೇಡ ಹೊಡಿಬೇಡ, ನಮ್ಮ ಮಾತು ಕೇಳಿ. ಅಯ್ಯೋ ಬೇಡ ಇರಿ. ಅವ್ರನ್ನೇ ಹುಡುಕ್ತಾ ಇದೀವಮ್ಮ ನಾವು. ನಮ್ಮ ಮಕ್ಕಳು ಕಾಣೆಯಾಗಿದ್ದಾರೆ. ಅಲ್ಲಿ ನೋಡಿ ಮುಂದೆ ಇದೇ ಮಕ್ಕಳನ್ನ ಮೋಟು ಪತ್ಲು ಹುಡುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇವರಿಂದಾಗಿನೇ ಮೋಟು ಪತ್ಲು ನನಗೆ ತದಕ್ ಬಿಟ್ರ. ಅದಕ್ಕೆ ನಾವೀ ಮಕ್ಕಳಿಗೆ ಒದ್ದಕ್ ಬಿಲ್ಲ. ಮಕ್ಕಳ ಮೇಲೆ ಯಾವತ್ತೂ ಕೈ ಮಾಡಬಾರ್ದು. ಬಾಯಿ ಮುಚ್ಕೊಂಡ್ ಬನ್ನಿ. ಆ ಮಕ್ಕಳನ್ನೆಲ್ಲ ಹಿಡ್ಕೊಂಡೋಗಿ ಮೋಟು ಪತ್ಲುಗೆ ಕೊಟ್ಬಿಟ್ಟು ಏನ್ ಹೇಳೋಣ ಅಂದ್ರ, ನಾವು ಕಳ್ರಿದ್ದೀವಿ ಆದ್ರೆ ಮಕ್ಕಳನ್ನ ಕಳ್ತನ ಮಾಡಲ್ಲ, ಹಣ ಕದೀತೀವಿ. ಹಣ ಇಲ್ಲ, ಏನಾಯ್ತು? ಬಾಬಾ ಹೊಡಿಬೇಡಿ, ಕಾಪಾಡಿ. ಅಯ್ಯೋ ಜಲ್ದಿ ಬನ್ನಿ ಚಿಂಗಂ ಸರ್, ಬ್ಯಾಂಕ್ ಲೂಟಿ ಆಗಿದೆ. ಮಕ್ಕಳ ಹತ್ರ ಒದೆ ತಿಂದ್ಬಿಟ್ಟ ಡಾನ್. ಈಗ ಜಾನ್ ಹೇಗಾಗ್ತಾನೆ ಡಾನ್? ಏಯ್, ಮಕ್ಕಳಲ್ಲಿದ್ದಾರೆ, ಬೇಗ ಹೇಳು. ನನಗ್ ಗೊತ್ತಿಲ್ಲ ಸರ್. ಇಲ್ಲಿ ತಗೊಳ್ಳಿ, ಬ್ಯಾಂಕ್ ಲೂಟಿ ಮಾಡಿರೋ ಹಣ. ನನ್ನ ಜೈಲೊಳಗೆ ಹಾಕ್ಬೇಡಿ. ಕಳ್ಳನೇ ಕಳ್ತನ ಮಾಡಿದೀನಿ ಅಂತ ಫೋನ್ ಮಾಡ್ತಿದ್ದಾನೆ, ಮಾಲು ವಾಪಸ್ ಕೊಡ್ತೀನಿ ಅಂತ ಫೋನ್ ಮಾಡ್ತಿದ್ದಾನೆ ಅಂದ್ರೆ ಇದೆಲ್ಲ ಹೇಗೆ? ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ನಿಜ ಹೇಳು, ಮಕ್ಕಳೆಲ್ಲ ಎಲ್ಲಿದ್ದಾರೆ? ನನಗೆ ಗೊತ್ತಿಲ್ಲ ಚಿಂಗಂ ಸರ್, ನಿಮ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ಆಣೆ ಆಗ್ತೀಯಾ? ಏಯ್, ನಾನು ಬಿಡೋದಿಲ್ಲ. ಮಕ್ಕಳ ಮೇಲೆ ಆಣೆ, ನಿನ್ನ ಮೇಲೆ ಆಣೆ, ನಿನ್ ಚೇಲದ ಮೇಲೆ ಆಣೆ, ಡಿಪಾರ್ಟ್ಮೆಂಟ್ ಮೇಲೆ ಆಣೆ, ಕಾನೂನ್ ಮೇಲೆ ಆಣೆ. ಇವತ್ತು ಒದೆ ತಿನ್ನೋ ದಿವಸ ಅಂತ ಅನ್ಸುತ್ತೆ. ಯಾರನ್ನ ನೋಡಿದ್ರೆ ಅವರೆಲ್ಲ ಒದೆ ಕೊಡ್ತಾ ಇದ್ದಾರೆ. ನಾನು ಜಾನ್ ದ ಡಾನ್ ಇದ್ದೀನಿ. ನನಗೆ ಸ್ವಲ್ಪ ಮರ್ಯಾದೆ ಕೊಡಿ. ನನಗೆ ಮರ್ಯಾದೆ ಬೇಕಾ? ಎಲ್ಲಿದಾರಪ್ಪ? ಒಬ್ರು ಕಾಣಿಸ್ತಾನೆ ಇಲ್ವಲ್ಲ? ಅಲ್ಲಿದ್ದಾರೆ ನೋಡು. ಭಗವಂತ ದಯ, ಮಕ್ಕಳು ಅಲ್ಲೇ ಇದ್ದಾರೆ. ಕಳ್ಳನೇ ಬಿಟ್ಟೋಗಿರ್ಬೋದು ಕಣೋ. ನನಗೂ ಹಾಗೇ ಅನಿಸ್ತಾ ಇದೆ. ಆಹಾ, ಮಕ್ಕಳೆಲ್ಲ ಸಿಕ್ಬಿಟ್ವು. ಇಲ್ಲಿ ಉಯ್ಯಾಲೆ ಆಡ್ತಾ ಇದ್ವು. ನಿಮ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡಿ. ನೀವ್ ಅಲ್ಲಿ ಹುಡುಕ್ತಿದ್ರೆ ಮತ್ತ ಅವ್ರೆಲ್ಲ ಹೇಗ್ ಸಿಕ್ಕಿದ್ರು? ಅವ್ರಿಗೇನಾರು ಆಗೋಗಿದ್ರೆ ಹೊಡೀರಿ ಇವ್ರನ್ನ. ಅರೆ, ಇಲ್ಲಿಂತೂರ ಈ ಮುದ್ದಾದ ಮಗು ಯಾರ್ದು ಅಂತ ಗೊತ್ತಿಲ್ವಲ್ಲ? ಅರೆ ಪಾಪು, ನೀ ಯಾರ ಮಗ ಅಪ್ಪ? ನಿಮ್ಮ ಅಪ್ಪ ಅಮ್ಮ ಬಹಳ ಯೋಚನೆ ಮಾಡ್ತಿರ್ತಾರೆ. ನೋಡಿದ್ಯಾ ಅವರೆಲ್ಲ ಎಷ್ಟು ಯೋಚಿಸ್ತಾ ಇದ್ರು ಅಂತ. ನೀವೆಲ್ಲರೂ ಒಟ್ಟಿಗೆ ಮಾಯ ಆಗ್ಬಿಟ್ರಿ, ಅವರೆಲ್ಲ ಬಂದು ನಮಗ್ ಚೆನ್ನಾಗಿ ಹೊಡೆದಾಕ್ಬಿಟ್ರು. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಹೇಳು ಪುಟ್ಟ, ಹೇಳು. ನಾನು ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಇಲ್ಲಿಗೆ ಓಡ್ ಬಂದ್ಬಿಟ್ಟಿದ್ದೀನಿ. ಮತ್ತೆ ಈ ಮಕ್ಕಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೆ. ನಾನೇ ಈ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗಿದ್ದೆ. ಎಲ್ಲ ಮಕ್ಕಳು ನನ್ ಜೊತೆನೇ ಇದ್ರು. ಐ ಆಮ್ ಸೋ ಸಾರಿ.
ಮತ್ತೆ ನಾವು ಮೋಟು ಪತ್ಲುಗೆ ಹೊಡೆದ್ಬಿಟ್ವಿ. ನಮ್ಮನ್ನ ಕ್ಷಮಿಸ್ಬಿಡಿ ಮೋಟು ಪತ್ಲು. We are sorry, ಮೋಟು ಪತ್ಲು. ಅರೆ ಹೋಗ್ಲಿ ಬಿಡಿ, ಪರವಾಗಿಲ್ಲ. ದೊಡ್ಡ ದೊಡ್ಡ ಸಿಟಿನಲ್ಲಿ ಈ ತರ ಚಿಕ್ಕ ಚಿಕ್ಕ ವಿಷಯಗಳು ನಡೀತಾನೆ ಇರುತ್ತವೆ. ಆದ್ರೆ ಏಲಿಯನ್ ಮಗು, ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೊರಟೋಗ್ಬಿಡಪ್ಪ. ಯಾಕೆಂದ್ರೆ ನಿಮ್ಮ ಅಪ್ಪ ಅಮ್ಮನ ಕೂಡ ಅಲ್ಲಿ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಇವರೆಲ್ಲ ಯೋಚಿಸ್ತಾ ಇದಾರಲ್ಲ, ಅದೇ ತರ. ಸಾರಿ, ಇವತ್ ನಂಗೆ ಗೊತ್ತಾಯ್ತು ಅಪ್ಪ ಅಮ್ಮ ಮಕ್ಕಳ ಬಗ್ಗೆ ಯಾಕಷ್ಟು ಯೋಚನೆ ಮಾಡ್ತಾರೆ ಅಂತ. ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವ್ರ ಪ್ರೀತಿನ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಇವತ್ತು ನಿಮ್ ಪ್ರೀತಿ ನೋಡಿ ನಾನು ಅರ್ಥ ಮಾಡ್ಕೊಂಡೆ. ನಾನ್ ಇನ್ಮೇಲೆ ಅವ್ರನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಬಾಯ್ ಬಾಯ್ ಬಾಯ್. ಬಾಯ್ 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 ಬಾಯ್, ಮತ್ತೆ ಸಿಗೋಣ. ಇದೇನಾಗೋಯ್ತು? ಹೇಗಾಗೋಯ್ತು? ಬಾಸ್ ನೀವು ಆಳ್ತಾ ಇದ್ದೀರಾ? ಏನಾಯ್ತು? ನಮ್ಮ ಅಣ್ಣ ಜಾನಿನ CID ಅವ್ರು ಹಿಡ್ಕೊಂಡಿದ್ದಾರೆ. ಅವನು ಲೂಟಿ ಮಾಡಿರೋ ಸಾಮಾನುಗಳು ಕೂಡ ಅವರು ಸೀಸ್ ಮಾಡಿದ್ದಾರೆ. ನಮ್ಮ ಅಣ್ಣನ ಮತ್ತೆ ಕದ್ದಿರೋ ಮಾಲ್ನ ಬಿಡಿಸ್ಕೊಡೋರು ಯಾರು? ತುಂಬಾ ದುಃಖದಲ್ಲಿದ್ದಾನೆ ಜಾನ್ ದ ಡಾನ್. ವಾವ್ ಬಾಸ್ ವಾವ್, ಅಳ್ತಾ ಇದ್ರು ಕೂಡ ಏನ್ ಕವಿತೆ ಹೇಳಿದ್ರಿ ನೀವು ಅಲ್ವಾ ನಂಬರ್ 2? ಅರೆ ಕವಿತನ ಬಿಡಿ. ನಮ್ಮ ಅಣ್ಣನ ಬಿಡ್ಸಕ್ಕೆ ದಾರಿ ಹೊಡಕ್ರ. ಇವಾಗ ನಮ್ಗೆ ಸಹಾಯ ಯಾರು ಮಾಡ್ತಾರ? ಬಾಸ್, ಫುರ್ಫುರಿ ನಗರದಲ್ಲಿ ಬರೀ ಇಬ್ರೇ ಇದ್ದಾರೆ. ಅವರು ಎಲ್ರಿಗೂ ಸಹಾಯ ಮಾಡ್ತಾರೆ. ನೀವು ಅವ್ರ ಹತ್ರ ಸಹಾಯ ಕೇಳಿ ಬಾಸ್, ಅವರು ನಿಮ್ಗೂ ಸಹಾಯ ಮಾಡ್ತಾರೆ. ಯಾರದು? ಮೋಟು ಪತ್ಲು ಬ್ಯಾಂಕ್, ಮೋಟು ಪತ್ಲು. ಅವರು ನಮ್ಮ ದುಶ್ಮನ್ ನಂಬರ್ 1 ಇದ್ದಾರೆ. ಮತ್ತೆ ನಾನೇ ಹೋಗಿ ಅವ್ರ ಹತ್ರ ಸಹಾಯ ಕೇಳ್ಬೇಕಾ? ನನ್ನ ಬ್ರಿಲಿಯಂಟ್ ಬುರ್ಡೆ ತಲೆಯಲ್ಲಿ ಒಂದು ಬಿರುಗಾಳಿಂತ ಐಡಿಯಾ ಬರ್ತಾ ಇದೆ. ಅವರಿಬ್ರು ಅಮಾಯಕರಿದ್ದಾರೆ. ಅವ್ರನ್ನ ಗೂಬೆ ಮಾಡೋದು ತುಂಬಾ ಸುಲಭ. ಕೇಳಿ, ಇಬ್ರು ನಿಮ್ಮನ್ನ ಕಾಪಾಡೋಕೆ ಬರ್ತಾ ಇದ್ದಾರೆ. ಬಿ ರೆಡಿ. ಈ ಅಣ್ಣ ನಮಗೆ ಟೀ ಕೊಡು. ತಗೋರಿ ಸರ. ಅರೆ ಸ್ವಾಮಿ, ಯಾಕೆ ಕಳ್ತಾ ಇದ್ದೀರಾ ತಾವು? ಅರೆ ನಿಮ್ಗೆ ನಣ ಆಗ್ಬೇಕು. ನಿಮ್ಗೆ ಹೇಳಿ ಏನ್ ಪ್ರಯೋಜನ? ಇವತ್ತು ನಾಳೆ ಯಾರಿಗೆ ಯಾರಾಗ್ತಾರೆ? ಹೋಗ್ಲಿ ಬಿಡಿ, ನನ್ನ ಆಳೋದಕ್ ಬಿಟ್ಬಿಡಿ. ಇವತ್ತು ನಾಳೆ ಕಾಲದಲ್ಲಿ ಯಾರಿಗೆ ಯಾರಾಗ್ತಾರೆ? ಇನ್ನೊಬ್ರಿಗೆ ಸಹಾಯ ಮಾಡೋರು. ಅಲ್ಲ ಸ್ವಾಮಿ, ಅದೇನು ಅಂತ ಹೇಳಿ. ನಾವು ಒಳ್ಳೆ ಮನುಷ್ಯರು ಅಲ್ವಾ ಪತ್ಲು? ನನ್ನ ಮಗನ್ನ ಕೆಲವು ಗೂಂಡಗಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು CID ಅಂತ ಹೇಳ್ಕೊಂಡ್ರು, ಆದ್ರೆ ಅವರು ಕರಿ ಬಟ್ಟೆ ಹಾಕೊಂಡಿದ್ದಾರೆ. ಗೂಂಡ ಈಗ್ಲೇ ಹುಡುಕ್ತೀನಿ. ನಾನು ಇರ್ಬೇಕಾದ್ರೆ ಗೂಂಡಗಿರಿನಾ? ಅವರು ಕಮಲ್ಪುರದಿಂದ ಜೀಪ್ ನಲ್ಲಿ ಹೈವೇನಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನ ಯಾರಾದ್ರೂ ಕಾಪಾಡಿ. ಜೀಪ್ ಮುದುಕಂಗೆ ಸಹಾಯ ಆಗುತ್ತೆ. ಸ್ವಾಮಿ, ತಾವು ಇಲ್ಲೇ ಕೂತ್ಕೊಂಡಿರಿ. ನಾವು ಹೋಗ್ಬಿಟ್ಟು ಕರ್ಕೊಂಡು ಬಂದ್ಬಿಡ್ತೀವಿ. ನಡೆಯೋ. ತಮ್ಮಂದ್ರೆ ನಮ್ಮ ತಮ್ಮನ್ನ ಹೇಗ್ ಗುರ್ತಿಡಿತೀರಾ? ಅವನ್ ಗುರ್ತಿಗಾಗಿ ಫೋಟೋ ತಗೊಂಡೋಗಿ. ಅಲ್ಲೋಡು, ಅವರೇ, ಅದೇ ತರ ಮುಖ, ಸೇಮ್. ಎಸ್, ರೆಡಿ ಫಾರ್ ಆಕ್ಷನ್. ಅರೆ ಕಾಪಾಡಿ, ಯಾರಾದ್ರೂ ಮೇಲೆತ್ತಿನ ಹೆಲ್ಪ್. ಅಯ್ಯೋ, ಎತ್ತಿದ್ದೀನಿ, ಕಿರ್ಚ್ಬೇಡ ಇರೋ. ನೋಡ್ಕೊಂಡು ಬೀಳಕ್ಕೂ ಬರ್ಲಲ್ಲ ನಿನ್ ಕೈಯಲ್ಲಿ. ಬಾ. ಅಯ್ಯೋ ಸಾರಿ, ಮೋಟಿ ಎಲ್ಲಿದ್ದಾನೆ?
ಮೋಟು ಎಲ್ಲಿದ್ದೆ ನೀನು? ನನ್ನ ಕೈ ಹಿಡ್ಕೊಳೋ. ಅರೆ ಅಲ್ಲೇನ್ ಬಗ್ ನೋಡ್ತಾ ಇದೀಯೋ? ನಾ ಇಲ್ಲೇ ಇದೀನಿ ನೋಡೋ. ಈಗ ನೋಡೇ ಬಿಡ್ತೀನಿ ಆ ಕಾರ್ ಇಲ್ಲಿಂದ ಹೆಂಗ್ ಪಾಸ್ ಆಗುತ್ತೆ ಅಂತ. ನಡಿಯೋ. ಬಂತು. ಅಮ್ಮ ಅಯ್ಯೋ ಅಬ್ಬಾ, ಕಬಡ್ಡಿ, ಹೇ. ಅಯ್ಯೋ ಸ್ವಾಮಿ ಇಲ್ಲಿ ನೋಡಿ ನಿಮ್ ಕಂದ ಕರ್ಕೊಂಡ್ ಬಂದಿದ್ದೀವಿ. ಜಾನಿ ಮಗು, ನಾನು ಜಾನ್ ಇದ್ದೀನಿ. ನಂಬರ್ 1 ಹೆಗಲ್ ಮೇಲೆ ಕೂತ್ಕೊಂಡಿದ್ದೀನಿ. ಬಾಬಾ ಬಾಬಾ, ಇವರಿಬ್ರು ನನ್ನನ್ನ ತುಂಬಾ ಗೂಂಡಾಗಳಿಂದ ಕಾಪಾಡ್ಬಿಟ್ರು ಬಾಬಾ. ನಾವೀಗೆಲ್ಲಾದ್ರೂ ದೂರ ಹೋಗ್ಬಿಟ್ಟು ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋಣ ಬಾಬಾ. ಈಗ ನಾವು ಗಾರೆ ಕೆಲಸ ಮಾಡ್ಕೊಂಡೇ ಇರ್ಬೇಕು. ನಾವು ವರ್ಷ ಪೂರ್ತಿ ಕಷ್ಟಪಟ್ಟು ದುಡ್ದಿದ್ದೆಲ್ಲ ಆ ಗೂಂಡಾಗಳ ಹೆಡ್ ಕ್ವಾರ್ಟರ್ಸ್ ನಲ್ಲಿದೆ. ನನಗೆ ಖುಷಿ ಇದೆ. ಇವತ್ತು ನೀವು ಬದುಕ್ಬಿಟ್ಟಲ್ಲ. ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆಯವರಿದ್ದಾರೆ. ಥ್ಯಾಂಕ್ ಯು ಯಂಗ್ ಮ್ಯಾನ್, ಥ್ಯಾಂಕ್ ಯು. ಸ್ವಾಮಿಗಳೇ, ತಮ್ಮ ಕಂದ ಕಷ್ಟಪಟ್ಟು ದುಡ್ದಿರೋದನ್ನು ನಾವು ಹೋಗಿ ತಗೊಂಬಂದು ಕೊಡ್ತೀವಿ. ಹೇಳಿ ಸ್ವಾಮಿ, ಅದು ಎಲ್ಲಿದೆ ಅಂತ. ಅದು ಕರಿ ಬ್ಯಾಗ್ ಒಳಗಡೆ ಇದೆ. ಅದು ಕೂಡ ಆ ಗೂಂಡಗಳ ಹೆಡ್ ಕ್ವಾರ್ಟರ್ಸ್ ನಲ್ಲಿ. ಎಲ್ಲಿದೆ ಅವ್ರ ಹೆಡ್ ಕ್ವಾರ್ಟರ್ಸ್? ಸ್ವಲ್ಪ ಅಡ್ರೆಸ್ ಆದ್ರೂ ಹೇಳಿ ಸ್ವಾಮಿ. ಸ್ಟಾರ್ ಟವರ್ 10th ಫ್ಲೋರ್ ಅಲ್ಲಿ. ಡೋಂಟ್ ವರಿ ಸ್ವಾಮಿ, ನಾ ಇಬ್ರು ಈಗಲೇ ಹೋಗಿ ತಂದು ಕೊಟ್ಬಿಡ್ತೀವಿ. ಅಲ್ಲಿ ತನಕ ಹೊಟ್ಟೆಗೇನಾದ್ರು ಹಾಕೊಳ್ಳಿ ನೀವು. ಈ ಹಗ್ಗ ಎಲ್ಲಿಂದ ಬಂತು? ಅಯ್ಯೋ, ಚುಚ್ಕೊಂಡ್ಬಿಡ್ತು. ಪತ್ಲು ಒಳಗಡೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಇದ್ರೆ ಯೋಚಿಸೋ. ಐಡಿಯಾ, ಅದಕ್ಕೊಂದು ಕೆಲಸ ಮಾಡೋಣ. ಈ ಕ್ಯಾಬಿನಿಂದ ಒಳಗಡೆ ಹೋಗ್ಬಿಡೋಣ. ನಡಿ, ಬೇಗ ನಡಿ. ಅರೆ ಇಲಿಗಳಿಗೆ ಇದ್ರೊಳಗಡೆ ಏನೋ ಕೆಲಸ. ಅಯ್ಯೋ, ನಂಗೆ ಅನ್ಸುತ್ತೆ ಅದನ್ನ ಕೇಳೋದಕ್ಕೋಸ್ಕರ ಅವು ನಮ್ಮಿಂದ ಫಾಲೋ ಮಾಡ್ಕೊಂಡ್ ಬರ್ತವೆ. ಬಾರ ಬೇಗ. ಒಟ್ಟು ಇದೇ ಕಣ ಸ್ವಾಮಿ ಹೇಳಿದ್ದು ಬ್ಯಾಗು ಅಲ್ವಾ? ಓಹೋ, ಭಗವಂತ ಕೊಟ್ರೆ ಕೈ ತುಂಬಾ ಕೊಡ್ತಾನೆ ಅಂತ ಕೇಳ್ಪಟ್ಟಿದ್ದೆ ನಾನು. ಇವತ್ತು ನಮಗೋಸ್ಕರ ಮೇಲ್ಗಡೆಯಿಂದ ಬೀಳಿಸ್ಬಿಟ್ಟ ಕಣ ಭಗವಂತ. ಒಟ್ಟು ಬೇಗ ಬ್ಯಾಗ್ ತಗೊಂಡು ಇಲ್ಲಿಂದ ಓಡೋಗೋಣ. ಬಾರ ಬಾ. ಸ್ವಾಮಿ ತಗೊಳ್ಳಿ ಸ್ವಾಮಿ, ನಿಮ್ ಮಗಂದು ದುಡ್ಡಿರೋಂತ ಬ್ಯಾಗು. ಅರೆ ವಾ, ನೀವಂತೂ ನನಗೆ ಮೇಲೆ ಇರೋ ಭಗವಂತನ ಪ್ರತಿರೂಪ. ನೀವು ಬರೀ ದಯಾಳುಗಳಷ್ಟೇ ಅಲ್ಲ, ಬಹಳ ಒಳ್ಳೆಯ ಮನುಷ್ಯರು ಇದ್ದೀರಾ ನೀವು. ನಾನ್ ನಿಮ್ಗೆ ಇವಾಗ ಈ ಒಳ್ಳೆ ಮನುಷ್ಯರು ಅನ್ನೋ ಬ್ಯಾಡ್ಜ್ ಇಂದ ಗೌರವ ಸನ್ಮಾನ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದ್ಸರಿ ಸಿಗೋಣ. ಬಾಯ್ ಬಾಯ್. ಮತ್ತೆ ನಡಿಯೋ, ಮೊದ್ಲಿದನ್ನ ಹೋಗಿ ಚಿಂಗಂ ಸರಿಗೆ ತೋರ್ಸೋಣ. ಅವ್ರು ನೋಡ್ಬಿಟ್ಟು ಬಹಳ ಖುಷಿ ಪಡ್ತಾರೆ ಕಣ. ಚಿಂಗಂ ಸರ್, ಇಲ್ಲಿ ನೋಡಿ. ಏನು ಏನು? ಓ ಇಲ್ಲ, ಓಕೆ ಓಕೆ ಓಕೆ. ಕಮಲ್ಪುರದ ಹೈವೇ ಬ್ರಿಡ್ಜ್ ನಲ್ಲಿ ಯಾರೋ ದಪ್ಪಗೆ ಸಣ್ಣಗಿರೋ ಇಬ್ರು ಮನುಷ್ಯರು CID ಕಾರ್ನ ಅಟ್ಯಾಕ್ ಮಾಡಿ ಜಾನ್ ಜಾನಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದಾರಂತೆ. ಹಾಗೆ ಅದ ದಪ್ಪಗಿರೋ ಸಣ್ಣಗಿರೋ ಇಬ್ರು ಜಾನಿ ಕದ್ದಿರೋ ಅಂತ ಮಾಲ್ಗಳನ್ನ ಹೆಡ್ ಕ್ವಾರ್ಟರ್ಸ್ ಇಂದ ಎತ್ಕೊಂಡು ಹೋಗ್ಬಿಟ್ಟಿದಾರಂತೆ. ಆ ದಪ್ಪಿಗೆ ಸಣ್ಣಗಿರೋ ಅಂತ ಇಬ್ರು ಯಾರಿರಬಹುದು? ಪತ್ತೆ ಮಾಡ್ಲೇಬೇಕು. ಹೇಳಿ, ನೀವಿಬ್ರು ನನಗೆ ಏನ್ ತೋರಿಸ್ಬೇಕು ಅಂತ ಬಂದಿದ್ದೀರಾ? ಹೇಳಿ. ಏನಿಲ್ಲ ಚಿಂಗಂ ಸರ್, ಸುಮ್ನೆ ತಮ್ಮನ್ನ ನೋಡೋಣ ಅಂತ ಬಂದ್ವಿ ಸರ್. ಏ ಮೋಟು ಪತ್ಲು, ಏನದು ಬಚ್ಚಿಟ್ಕೊಳ್ತಾ ಇದ್ದೀರಾ? ಏನದು? ಚಿಂಗಂ ಸರ್, ಆ ಸಣ್ಣಿಗೆ ತಪ್ಪಿಗೆ ಅದಲ್ಲ ಅವರಿಬ್ರು ನಾವೇ ಸರ್. ಆ ಜಾನ್ ನಮ್ಮಿಬ್ಬರಿಗೂ ಯಾಮಾರಿಸ್ಬಿಟ್ಟ ಸರ್. ನಮ್ಮನ್ನ ಕ್ಷಮಿಸ್ಬಿಡಿ ಚಿಂಗಂ ಸರ್. ಚಿಂಗಂ ಸರ್, ತಾವೊಬ್ರು ದೊಡ್ಡ ಮನುಷ್ಯರು, ಒಳ್ಳೆ ಮನುಷ್ಯರು. ನಮಗ್ ಶಿಕ್ಷೆ ಕೊಡ್ಬೇಡಿ ಸರ್.
ಸರಿ ಸರಿ, ನನಗನ್ಸುತ್ತೆ ಅವನು ನಿಮ್ಮಿಬ್ಬರನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ನೀವು ಆ ಜಾನ್ ಮೇಲೆ ಸೇಡು ತೀರ್ಸ್ಕೋಬೇಕು. ಸೇಡು 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 ಸೇಡು. ಏನ್ ಐಡಿಯಾ ಮಾಡಿದೆ ನೀನು? ಎಲ್ಲ ಮಾಲು ವಾಪಸ್ ಬಂದ್ಬಿಡ್ತು. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ನನ್ನ ಬ್ರಿಲಿಯಂಟ್ ಬುರ್ಡೆ ಬಿರುಗಾಳಿ ಅಂತ ಐಡಿಯಾದಿಂದ ಅವರಿಬ್ರನ್ನ ಮೂರ್ಖರನ್ನ ಮಾಡ್ಬಿಟ್ವಿ ನಾವು, ಗೊತ್ತಾಯ್ತಾ? ಈಗ ಗೂಬೆಗಳು ನಿನ್ನ ಕತ್ತೆ ಮಾಡಕ್ ಬಂದಿವೆ. ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನೀನೇನ್ ಅನ್ಕೊಂಡ್ಬಿಟ್ಟಿದ್ದೆ ಮೋಟು ಪತ್ಲುನ ಯಾಮಾರಿಸಿ ಬಚಾವಾಗ್ಬೋದು ಅಂತನ? ಇಲ್ಲೋಡು, ಕಾನೂನಿನ ಕೈ ಬಹಳ ದೊಡ್ಡದಾಗಿರುತ್ತೆ. ಅಯ್ಯಮ್ಮ, ನನ್ನ ತಲೆ ತಿರುಗ್ತಾ ಇದೆ. ಸಮೋಸ ಜೈ ಹೋ. ಮೊಟ್ಟು ಸಮೋಸ ತಿಂದಾಯ್ತಲ್ಲೋ? ಅಲ್ಲಿ ನೋಡು, ಜಾನ್ ಎಸ್ಕೇಪ್ ಆಗ್ತಾ ಇದ್ದಾನಲ್ಲಿ. ಅರೆ ಜಾನ್, ಸಮೋಸ ಸಖತ್ತಾಗಿತ್ತು ಕಣೋ, ತುಂಬಾ ಥ್ಯಾಂಕ್ಸು. ಬದೇ ಇರು. ಸೊಳ್ಳೆ, ತಾವು ನಮ್ಮನ್ನ ಗೂಬೆ ಮಾಡ್ಬಿಟ್ಟಿರಲ್ಲ, ಈಗ ತಾವೆಲ್ರೂ ಕತ್ತೆ ಆಗೋ ಸಮಯ ಬಂತು. ಬಾಸ್ ಈ ಮಾತ್ ನೆನ್ಪಿಟ್ಕೊಳ್ಳಿ ನೀವು. 1000 ವರ್ಷ ಬದುಕಿ, ಆದ್ರೆ ಮೋಟು ಪತ್ಲುನ ಎದುರಾಕೊಳ್ಬೇಡಿ. ಮೋಟು ಪತ್ಲು, ನೀವಿಬ್ರು ನಿಜವಾಗ್ಲೂ ಬಹಳ ಬಹಳ ಒಳ್ಳೆ ಮನುಷ್ಯರು. ವಿ ಆರ್ ಪ್ರೌಡ್ ಆಫ್ ಯು. Watch India's largest kids library only on Jio Hotstar. Download the app now.